ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಪಕ್ಕದ ಏರಿಯಾದಲ್ಲಿ ವುಮೆನ್ಸ್ ಡೇ ಆಚರಿಸ್ತಾ ಇದ್ದಾರೆ. ನನ್ನನ್ನು ಕೂಡ ಕರೆದಿದ್ದಾರೆ, ಬಾ ನೀನು ನನ್ನ ಜೊತೆ ಅಂತ ನನ್ನನ್ನು ಕೂಡ ಫಂಕ್ಷನ್ಗೆ ಕರ್ಕೊಂಡೋಗಿದ್ದರು. ಫಂಕ್ಷನ್ನು ಸ್ಟಾರ್ಟಿಂಗಲ್ಲೇ ನಾವು ಹೋಗ್ಬೇಕಾದ್ರೆ ಭರತನಾಟ್ಯ ನಡೀತಾ ಇತ್ತು. ನಾನು ಕೂಡ ತುಂಬ ದಿನಗಳೇ ಆಗಿದ್ದು ಅಂತ ಹೇಳ್ಬೋದು ನೋಡಿ ಭರತನಾಟ್ಯ ಡ್ಯಾನ್ಸ್ನ. ಹಾಗೆಯೇ ಭರತನಾಟ್ಯ ಡ್ಯಾನ್ಸ್ ನೋಡ್ತಾ ಇದ್ದೆ. ತುಂಬ ಜನ ಬಂದಿದ್ದರು. ಅಂದರೆ ಇಲ್ಲಿ 10 ವರ್ಷದಿಂದ ಈ ಫಂಕ್ಷನ್ನ ಅಂದರೆ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದಾರಂತೆ ನಮ್ಮ ಪಕ್ಕದ ಏರಿಯಾದಲ್ಲಿ. ಅದಕ್ಕೇ ಅವರು ವರ್ಷ ಕರೀತಾ ಇದ್ರು. ನಾನು ಹೋಗಿಲ್ಲ, ಬಾಯಿ ಸತಿ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಆಂಟಿ ನನ್ನ ಕೂಡ ಕರ್ಕೊಂಡೋಗಿದ್ರು. ಆ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಅಲ್ಲಿ ದೀಪ ಹಚ್ಚಿಸ್ತಾಯಿದ್ರು. ಹಾಗೆಯೇ ಅಚ್ಚೇವು ದೀಪ ಕನ್ನಡ ಸಾಂಗ್ ಹಾಕಿದ್ರು. ನಾವು ಸ್ಕೂಲ್ ಟೈಮಲ್ಲಿ ಡ್ಯಾನ್ಸ್ ಮಾಡಿದ್ದೆಲ್ಲ ನೆನಪಾಯಿತು. ಹಾಗೆ ಆ ಸಾಂಗು ಬಾಯಲ್ಲಿ ಅದು ಸಾಂಗ್ ಕೇಳ್ತಾ ನಮ್ಮ ಬಾಯಲ್ಲೂ ಕೂಡ ಗುಳಿತಾ ಇತ್ತು. ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ ಸೆಲೆಬ್ರೇಷನ್ ಜೊತೆ ಈ ಸಾಂಗ್ ಕೇಳಿದ್ದಂತೂ ಇನ್ನೂ ತುಂಬಾ ಖುಷಿ ಆಯಿತು. ಐನಲ್ಲಿ ದೀಪ ಎಲ್ಲ ಹಚ್ಚಿಸಿದ್ರು. ಆಮೇಲೆ ಯಾರ್ಯಾರೋ ಬಂದಿದ್ದರು, ಅವರು ಮೆಂಬರ್ಸು ಅವರೆಲ್ಲ ಬಂದಿದ್ದರು ಅಂದ್ಬಿಟ್ಟು ಅವ್ರ ಕೈಲೆಲ್ಲ ದೀಪ ಎಲ್ಲ ಹಚ್ಚಿ ಫಂಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನಾನು ಕೂಡ ಇದೇ ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿ. ಅಂದರೆ ರಂಗೋಲಿ ಸ್ಪರ್ಧೆ ಅದೆಲ್ಲ ಒಂದೆರಡು 2 days ಬ್ಯಾಕೇ ಮಾಡಿದ್ರಂತೆ. ಅದು ಕೂಡ ಅದೆಲ್ಲ ಪ್ರಶಸ್ತಿ ಎಲ್ಲ ಕೊಟ್ಟು ಅಲ್ಲಿ ಬಂದಿದ್ದವ್ರಿಗೆ, ಗೆದ್ದಿದ್ದವ್ರಿಗೆ. ಆದರೆ ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಫಂಕ್ಷನ್ ಇದ್ದಿದ್ದು ಮಾತ್ರ ಗೊತ್ತಿದ್ದು, ಅದಕ್ಕೆ ನಾವು ಹೋಗಿದ್ದು. ಅಲ್ಲಿ ಅದೆಲ್ಲ ಮುಗಿದ್ಮೇಲೆ ದೀಪ ಎಲ್ಲ ಹಚ್ಚಿದ ಮೇಲೆ ಕೇಕ್ ಕೂಡ ಕಟ್ ಮಾಡಿಸಿದ್ರು. ನೋಡಿ ಇವಾಗ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು. ಹಾಗೆಯೇ ಸಾಂಗ್ ಎಲ್ಲ ಹಾಕಿದ್ರು. ತುಂಬ ಜನ ಬಂದಿದ್ದರು. ಹಾಗೆಯೇ ನಾವು ಸ್ವಲ್ಪ ನಾಚ್ಕೊತಾ ಇದ್ವಿ ಸ್ಟೇಜ್ ಮೇಲೆಲ್ಲ ಹೋಗೋದಕ್ಕೆ. ಆದರೆ ಅಲ್ಲಿ ತುಂಬ ಜನ ಆ ಥರ ಏನಿಲ್ಲ, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಾಡೆಲ್ಲ ಹೇಳ್ಕೊಂಡು ಹಾಗೆ ಸ್ವಲ್ಪ ಭಾಷಣ ಕೂಡ ಮಾಡಿದ್ರು. ಏನೇನೋ ಹೇಳ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ತುಂಬ ಬಿಸಿಲಾಗೋಗಿತ್ತು. ಅದನ್ನು ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಕೇಕೆಲ್ಲ ಕಟ್ ಮಾಡಿ ಕೇಕೆಲ್ಲ ಕೊಟ್ಟರು. ಕೇಕೆಲ್ಲ ತಿಂದು ಕೂತಿದ್ವಿ. ಡ್ಯಾನ್ಸ್ ಎಲ್ಲ ಫಂಕ್ಷನ್ ಇತ್ತು, ಡ್ಯಾನ್ಸ್ ಎಲ್ಲ ನೋಡಿದ್ವಿ. ಅವಾಗ ನೋಡಿ ಭರತನಾಟ್ಯದ ವೆಸ್ಟರ್ನ್ ಎಲ್ಲ ಇತ್ತು. ಹಾಗೆ ಅಲ್ಲಿ ಬಂದಿದ್ದವ್ರು ಕೂಡ ಹೇಳ್ತಾಯಿದ್ರು, ಭರತನಾಟ್ಯ ಯಾರೋ ನೋಡ್ತಾ ಇಲ್ಲ ನೀವುಗಳು, ವೆಸ್ಟರ್ನ್ ಡ್ಯಾನ್ಸು ಆ ಥರ ಈ ಥರ ಡ್ಯಾನ್ಸ್ ಇದ್ದರೆ ಮಾತ್ರ ನೋಡ್ತೀರಾ ಅಂತಲೇ ಹೇಳ್ತಾಯಿದ್ರು. ಹಾಗೆಯೇ ಚೆನ್ನಾಗಿ ನಡೀತು ಫಂಕ್ಷನ್ನು. ಹೋಗಿದ್ದು ಕೂಡ ಬೇಜಾರೇನಾಗಲಿಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಯಾರೂ ಗೊತ್ತಿಲ್ಲ, ಅಕ್ಕಪಕ್ಕ ಮನೆಯವರು ಗೊತ್ತಿದ್ದ ತಕ್ಷಣ ಇನ್ಯಾರೋ ಬಂದಿರೋ ಯಾರೋ ಗೊತ್ತಿಲ್ಲ ಅಂತ ಸೈಡ್ ಕೂತಿದ್ದೆ. ಆಮೇಲೆ ಎಲ್ಲ ಪರಿಚಯ ಆದರು. ಎಲ್ಲರ ಜೊತೆನೂ ಮಾತಾಡಿಕೊಂಡು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಚೆನ್ನಾಗಿತ್ತು ಫಂಕ್ಷನ್ನು. ಅಂದರೆ ತುಂಬ ಬಿಸಿಲಾಗೋಗಿತ್ತು. ಮನೆಗೆ ಬರೋದಕ್ಕೆ ತುಂಬಾ ಹೇಗೆ ಹೋಗೋದಪ್ಪ ಮನೆಗೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆದರೆ ಡ್ಯಾನ್ಸ್ ಎಲ್ಲ ನೋಡ್ತಿದ್ವಲ್ಲ, ಅದಕ್ಕೇ ಬೇಜಾರೇನೂ ಆಗಲಿಲ್ಲ. ಹೇಗೋ ಟೈಮ್ ಪಾಸ್ ಆಯಿತು, ಚೆನ್ನಾಗಿತ್ತು. ಹಾಗೆ ಅಲ್ಲೊಂದು ಅದೆಲ್ಲ ಆ ಡ್ಯಾನ್ಸ್ ಮುಗಿದ್ಮೇಲೆ ಇಲ್ಲೊಂದು ಪುಟ್ಟ ಹುಡುಗಿ ಚೆನ್ನಾಗಿ ಮಾಡ್ತು ಡ್ಯಾನ್ಸು. ನನಗಂತೂ ಅಷ್ಟು ಡ್ಯಾನ್ಸ್ಗೆ ಹೇಳಬೇಕು ಅಂದರೆ ಈ ಡ್ಯಾನ್ಸ್ ನನಗೆ ತುಂಬ ಇಷ್ಟ ಆಯಿತು. ಈ ಡ್ಯಾನ್ಸ್ನ ನಾನು ಇನ್ನೊಂದು ಸತಿ ಮಾಡಿದ್ರು ನೋಡ್ಬೋದಿತ್ತಲ್ಲ ಅನ್ನೋ ಥರ ಆ ಪುಟ್ಟ ಹುಡುಗಿ ಚೆನ್ನಾಗಿ ಮಾಡ್ತು ಗೊತ್ತಾ, ಸಖತ್ತಾಗಿ ಮಾಡ್ತು ಆ ಹುಡುಗಿ. ಅವ್ರ ಅಮ್ಮನೂ ಕೂಡ ಅಲ್ಲಿ ಡ್ಯಾನ್ಸ್ ಮಾಡಿದ್ರು. ಆದರೆ ಅವ್ರ ಅಮ್ಮಂಗಿಂತ ನನಗೆ ಈ ಪಾಪು ಮಾಡಿದ ಡ್ಯಾನ್ಸು ಇಷ್ಟ ಆಯಿತು. ಹಾಗೆ ಫೈನಲ್ಲಾಗಿ ಎಲ್ಲರೂ ಕೂಡ ಸೇರಿ ಈ ಥರ ಕೋಲಾಟದ ಡ್ಯಾನ್ಸು ಕೂಡ ಮಾಡಿದರು. ಈ ಕೋಲಾಟ ನೋಡಿದಾಗಲೂ ಕೂಡ ನಾವು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ದೆಲ್ಲ ನೆನಪಾಗ್ತಾಯಿತ್ತು. ನನಗಂತೂ ಅಲ್ಲಿಗೋಗಿದ್ದು ತುಂಬ ಖುಷಿಯಾಯಿತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.